ಅವ್ರ ಬಗ್ಗೆ ಏನು ಕೆಲಸ ಮಾಡ್ತಾಯಿದ್ರು ನೋಡ್ಬೇಕಾದ್ರೆ ನಮ್ಮ ಕರ್ಮ ಧರ್ಮನೂ ಅವ್ರು ಯಾವ ಮತದಾರ ಕೇಳ್ತಾರೆ, ಯಾರನ್ನ ಏನು ಮಾಡ್ತಾಯಿದ್ದಾರಪ್ಪ ಶಾಸಕರು, ಎಷ್ಟು ಏನು ಜನಸೇವೆ ಮಾಡಿದರು, ಏನು ಹೇಳಿದರು ಚುನಾವಣೆ ಸಂದರ್ಭದಲ್ಲಿ, ಈಗ ಏನು ಮಾಡ್ತಾಯಿದ್ದಾರೆ ಅಂತೇಳಿ ಆಲ್ರೆಡಿ ನಾವು ಈ ಮಾತನ್ನು ಬಹಳಷ್ಟು ಸಲ ರಿಪೀಟ್ ಮಾಡಿದ್ದೀನಿ. ಅದನ್ನು ಮತ್ತು ರಿಪೀಟ್ ಮಾಡ್ತಾ ಇರ್ತೀನಿ. ಯಾಕಪ್ಪ ಅಂದರೆ ಜನಕ್ಕೆ ಹೋಗಿ ಮುಖ್ಯ ಅನ್ನೋ ಒಂದು ಉದ್ದೇಶ. ಯಾಕೆ ಇವತ್ತು ಶಾಸಕರು ಯಾವುದೇ ಶಾಸಕ ಆದರೂ ಒಬ್ಬ ಶಾಸಕ ಆಗಬೇಕಾದ್ರೆ 15-20 ಕೋಟಿ ಖರ್ಚು ಮಾಡ್ತಾರೆ ಒಂದು ಅಂದಾಜು. ನಮ್ಮ ಕೈಗೆ ಸಿಗೋದಿಲ್ಲ ಇದು ಡಾಕ್ಯುಮೆಂಟ್ರಿ. ಆದರೆ ಅಲ್ಲಿ ನೋಡಿದಾಗ, ಅಲ್ಲಿ ಖರ್ಚುಗಳು ನೋಡಿದಾಗ, ಓಡಾಡೋದು ನೋಡಿದಾಗ ಒಬ್ಬ ಎಮ್ ಎಲ್ ಎ ಆಗಬೇಕಾದ್ರೆ ಮಿನಿಮಮ್ ಒಂದು 10 ಕೋಟಿಯಿಂದ 20 ಕೋಟಿ ತನಕ ಅನ್ನೋದು ಈಗ ನಿಶ್ಚಿತ ಆಗ್ತಾ ನಡೆಯೋದು. ಇದು ಪೂರ್ಣ ಆಗ್ತಾಯಿದೆ. ಆ ಮಾತು ಬೇರೆ. ನೀವು ಎಲೆಕ್ಷನ್ ಸಂದರ್ಭದಲ್ಲಿ ನೋಡಿದ್ರೆ ಗೊತ್ತಾಗೇ ಆಗ್ತದೆ. ಪಾಪ ಎಲೆಕ್ಷನ್ ಅಧಿಕಾರಿಗಳು ನೋಡೋಲ್ಲ. ಸೊ ಅವರು ಇವರೆಲ್ಲ ಈ ಅಧಿಕಾರಿ ಅಥವಾ ಈ ಶಾಸಕಾಂಗದ ಹೆಡ್ಗಳಿಗೆ ಅನಿಸ್ತಾ ಇರ್ತಾರೆ, ಅದಕ್ಕೆ ಬೇಕು ನಮ್ಗೆ ಊರು ಸಾಬರಿ ಅಂತ. ಆ್ಯಕ್ಚುಲಿ ಉಸಾರಿ ಮಾಡೋಕ್ಕೆ ಬಂದಿರ್ತಾರೆ ಅವ್ರು ಆ ರೀತಿ ಮಾತಾಡ್ತಾರೆ. ಹಿಂಗೆ ಜನಸಾಮಾನ್ಯನು ಬ್ಯಾಸತ್ತು ಹೋಗಿದ್ದಾರೆ. ಆ ದಿಶೆಯಲ್ಲಿ ನಮ್ಮ ಮಾಹಿತಿ ಹಕ್ಕು ಕಾರ್ಯಕರ್ತ ಭೀಮಪ್ಪ ಗಡಾದವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಅದು ನಾವು ನೋಡುವಂಥದ್ದು ಭಾಳ ಮಹತ್ವದ. ಹಾಜರಾತಿ ಹೆಚ್ಚಳಕ್ಕಾಗಿ ಸದನದಲ್ಲಿ ಜನಪ್ರತಿನಿಧಿ ಊಟ, ಉಪಹಾರ, ಚಹಾ, ಕಾಫಿ, ರಿಕ್ಲೈನರ್ ಚೇರ್ ಸೌಕರ್ಯ ಒದಗಿಸುತ್ತಿರುವ ಸರ್ಕಾರದ ಕ್ರಮ ಮತ್ತು ಮನಬಂಧದ ತಮ್ಮ ವೇತನ ಭತ್ಯೆ ಹೆಚ್ಚಿಸಿಕೊಳ್ಳುತ್ತಿರುವ ಶಾಸಕರ ನಡೆ ಪ್ರಶ್ನಿಸಿ ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ PIL ದಾಖಲಿಸಲಾಗುವುದು ಅಂತ ಒಂದು ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆಗಲೇಬೇಕಂತ ನಾವು ಜಾಗೃತ ಆಗ್ಬೇಕ್ರಿ. ಈಗ ಅವರು ಒಬ್ಬ ಜನಸಾಮಾನ್ಯರು, ನಮ್ಮ ಗಡಾದವರು, ಅದಕ್ಕೆ ನಾವೆಲ್ಲರೂ ಬೆಂಬಲ ಸೂಚಿಸಬೇಕಾಗಿದೆ. ಅಡ್ಡಿ ಇಲ್ಲರಿ, ಇದು ಮಾಡಿರಿ ನೀವು. ಯಾಕಂತಂದ್ರೆ ಹಾಜರಾತಿ ಹೆಚ್ಚಳಕ್ಕೆ ಯಾಕ್ರಿ ಹಾಜರಾತಿಗೆ ಹೆಚ್ಚಳಕ್ಕಾಗಿ ಎಲ್ಲ ಪುಕ್ಕಟ್ಟು ಊಟ ಅದು ಎಲ್ಲ ಕೊಡಬೇಕಾಗಿದೆ. ಇವ್ರಿಗೇನು ಉಳಿದು ಬರ್ತೇ ಇಲ್ಲ, ಪೇಮೆಂಟ್ ಇಲ್ಲ, ಏನಿಲ್ಲ, ಏನು ಕೊಡೋದಿಲ್ವ ಸರ್ಕಾರ. ಅದ್ರ ಜೊತೆಗೆ ಅನುದಾನಗಳನ್ನು ಸಾಕಷ್ಟು ಬೆಳಗ್ಗೆ ಮಾಡಿರ್ತಾರೆ. ಆದರೂ ಸರ್ಕಾರ ದುಡ್ಡು ಹೊಡ್ಕೋಬೇಕು ಅನ್ನೋದು ಏನಪ್ಪ ಎಲ್ಲ ಶಾಸಕರದು ಅನ್ನುವಂಥದ್ದು. ಅವ್ರಿಗೆ ಫ್ರೀಯಾಗಿ ಎಲ್ಲ ಕೊಡೋದು, ಅತ್ಯಂತ ಯೋಗ್ಯವಾದಂಥ ಶ್ರೇಷ್ಠವಾದ ಆಹಾರನ ಒದಗಿಸೋದು, ಕಾಫಿ, ಉಪಹಾರ ಎಲ್ಲ ಕೊಡೋದು. ಯಾಕಂತ ಬಿಸಿಯೂಟ ಕೊಟ್ಟಂಗಂತ ಮಕ್ಕಳಿಗೆ ಬಿಸಿಯೂಟ ಕೊಟ್ಟಂಗೆ ನಾವು ಈ ಶಾಸಕರಿಗೆ ಬಿಸಿಯೂಟ ಕೊಡೋದಾಗ್ಯದ ಫ್ರೀಯಾಗಿ. ನಮ್ಮ ಕೆಲಸ ಮಾಡಿರಿ ಅಂತೇಳಿ ಅಂತ. ಅದಕ್ಕೆ ಇದು ಬಂದ್ ಮಾಡಬೇಕು ಅನ್ನೋದು ಇದೆಲ್ಲಿ ಇಲ್ಲ ನಮ್ಮ ಸಂವಿಧಾನದಲ್ಲ. ನಾವು ಇದರಲ್ಲಿ ಸಂವಿಧಾನದಲ್ಲೆಲ್ಲ ಬರೋದಿಲ್ಲ ಅಥವಾ ಇಲ್ಲ. ಅದಕ್ಕೆ ಇದನ್ನು ಬಂದ್ ಮಾಡಬೇಕು ಅನ್ನೋದು ನಮ್ಮ ಬಿಂಸಿ ಗಡಾದವರು ಒತ್ತಡ ಒತ್ತಾಯ ಮತ್ತು ಸತ್ಯನೂ ಅದ ರೀ. ಯಾಕಂದರೆ ಈಗ ಸಾರಿ ಮಕ್ಕಳ ಬರೋದು ತಿಳ್ಕೊಂಡು